ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ಸಿಹಿ ಕಡುಬು ಮತ್ತು ಖಾರ ಕಡುಬು ಗಣೇಶ ಹಬ್ಬಕ್ಕೆ ಅಂದರೆ ನೈವೇದ್ಯಕ್ಕೆ ಒಂದು ಪ್ರಸಾದದ ರೀತಿಯಲ್ಲೂ ಸಹ ಇದನ್ನು ಯೂಸ್ ಮಾಡ್ಬೋದು. ನೈವೇದ್ಯಕ್ಕೆ ಇದನ್ನು ಸಹ ಕಡುಬನ್ನು ಸಹ ಮಾಡ್ಕೊಳ್ತಾರೆ. ಬನ್ನಿ ಖಾರ ಕಡುಬು ಮತ್ತು ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಕಡಲೆಬೇಳೆಯನ್ನು ಒಂದು 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಬೆಲ್ಲ, ತೆಂಗಿನಕಾಯಿ ಮತ್ತು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಶುಂಠಿಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಈ ರೆಸಿಪಿನ ಮಾಡಲಿಕ್ಕೆ ತೆಂಗಿನಕಾಯಿನ ತುರ್ಕೊಂಡ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ಪೀಸ್ಗಳಾಗಿ ಮಾಡ್ಕೊಂಡ್ಬಿಟ್ಟಿದ್ದೆ. ಪೀಸ್ಗಳಾಗಿ ಮಾಡ್ಕೊಂಡಾಗ ಒಂಚೂರು ರುಬ್ಲಿಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಈ ರೆಸಿಪಿನ ಮಾಡ್ಕೊಳ್ಳೋರು ತೆಂಗಿನಕಾಯಿನ ತುರ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ತೆಂಗಿನಕಾಯಿ ಪೀಸ್ಗಳನ್ನ ಈ ಥರ ಮಾಡಿಕೊಂಡ್ರೆ ಒಂದೊಂದು ತೆಂಗಿನಕಾಯಿ ಪೀಸ್ ಹಾಗೆ ಉಳ್ಕೊಂಬಿಡುತ್ತೆ ಅದರಲ್ಲಿ ರುಬ್ಬಿದಾಗ. ನಾನಿಲ್ಲಿ ತೆಂಗಿನಕಾಯಿ ಹೋಳುಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಬೆಲ್ಲವನ್ನು ಅಷ್ಟೇ, ಉಂಡೆ ಬೆಲ್ಲ ತೊಗೊಂಡಿದ್ದೆ. ಅದನ್ನು ಅಷ್ಟೇ ನಾನು ಸ್ವಲ್ಪ ಚಿಕ್ಕ ಕಪ್ಪಷ್ಟು ಮಾತ್ರ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸಾಕಾಗುತ್ತೆ, ಒಂದು 5ರಿಂದ 6 ಕಟ್ ಮಾಡ್ಕೊಳ್ಳಿಕ್ಕೆ ಅಷ್ಟೇ. ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋರು ಒಂದು ಉಂಡೆಯನ್ನು ಫುಲ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 1/4 ಭಾಗ ಉಂಡೆಯನ್ನು ಮಾತ್ರ ಹಾಕೋತಾ ಇದ್ದೀನಿ. 1/4 ಭಾಗ ಏನು ಒಂದು ಉಂಡೆ ಬೆಲ್ಲ ಬರುತ್ತೆ, ಅದರಲ್ಲೇ ಒಂದು 5ರಿಂದ 6 ಕಡುಬು ಆಗುತ್ತೆ. ನೋಡಿ, ಈಗ ಬೆಲ್ಲವನ್ನು ಅಷ್ಟೇ ನಾನು ಕಟ್ ಮಾಡ್ಕೊಂಡಾಯಿತು. ಈಗ ಅದಕ್ಕೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ಮಾಡ್ಕೋಬೇಕಲ್ವಾ, ಅದಕ್ಕೆ 1.5 ಕಪ್ಪಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ತುಪ್ಪ. ಈಗ ಅದು ಚೆನ್ನಾಗಿ ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಡಬೇಕು. ಒಂದು 5 ನಿಮಿಷ ಬೇಯಿಸ್ಕೊಬೇಕು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ. ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡ್ಮೇಲೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಸ್ವಲ್ಪ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ನೋಡಿ, ತಣ್ಣಗಾಗೋದ್ರೊಳಗೆ ನಾವು ಇದಕ್ಕೆ ಏನೇನು ಫಿಲ್ಲಿಂಗಿಗೆ ಬೇಕೋ ಅದನ್ನು ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ನಂತರ ನೆನೆಸಿರುವಂತಹ ಕಡಲೆಬೇಳೆ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಇಷ್ಟನ್ನು ಸಹ ಹಾಕಿ ತರಿಯಾಗಿ ದಪ್ಪದಾಗೆ ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಲ್ಲ, ದಪ್ಪದಾಗೆ ರುಬ್ಕೋಬೇಕು. ನಂತರ ಸಿಹಿ ಕಡುಬಿಗೆ ಅರ್ಧ ಬೌಲಷ್ಟು ಬೆಲ್ಲ, 1 ಕಪ್ಪಷ್ಟು ತೆಂಗಿನ ತುರಿ, ಒಂದು 3ರಿಂದ 4 ಏಲಕ್ಕಿಯನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊಬೇಕು. ನೋಡಿ, ಇದನ್ನು ಅಷ್ಟೇ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಅದೇನು ಬೆಲ್ಲ ಮತ್ತು ಸಿಹಿ ಕಡುಬಿಗೆ ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ಫಸ್ಟು ಒಂದು ಪ್ಯಾನಲ್ಲಿ ನಾವು ಬಿಸಿ ಮಾಡಿಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕು. ನಾವು ಹಬೆಯಲ್ಲಿ ಹಾಗೆ ಏನಾದರೂ ಫಿಲ್ಲಿಂಗ್ನ ತುಂಬಿಟ್ಬಿಟ್ರೆ ಹಸಿ ತೆಂಗಿನಕಾಯಿ ಹಾಗೆ ತಿಂದಂಗೆ ಅನಿಸ್ಬಿಡುತ್ತೆ, ಅದು ಬೇಯೋದಿಲ್ಲ ಸರಿಯಾಗಿ. ಅದರಿಂದ ಒಂದು ಸ್ವಲ್ಪ ಅದನ್ನು ಪ್ಯಾನಲ್ಲಿ ಬೇಯಿಸ್ಕೊಬೇಕು. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನಾನು ಸ್ವಲ್ಪ ಹಾಗೆ ಪ್ಯಾನಲ್ಲಿ ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಅಕ್ಕಿ ಹಿಟ್ಟನ್ನು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಬಿಟ್ಟು ಒಂದು ಒದ್ದೆ ಬಟ್ಟೆಯನ್ನು ಅದರ ಮೇಲೆ ಹಾಕಿ ಇಟ್ಕೊಬೇಕು. ಆಗ ಒಡೆಯಲ್ಲ ಅಂತ ಅಷ್ಟೇ ಕಡುಬುಗಳು. ಇಲ್ಲಾಂದರೆ ಕಡುಬೇನಾಗುತ್ತೆ, ನಾವು ಡ್ರೈ ಹಿಟ್ಟು ಮಾಡ್ಕೊಂಡ್ಬಿಟ್ರೆ ಕಡುಬನ್ನ ಬೇಯಿಸಿದಾಗ ಅದು ಫುಲ್ಲು ಅಂದರೆ ಅರ್ಧ ಭಾಗಕ್ಕೆ ಒಡೆದಿರುತ್ತಲ್ವ, ಆ ರೀತಿ ಬಂದುಬಿಡುತ್ತೆ. ನಂತರ ನೋಡಿ, ಇಲ್ಲಿ ನಾನು ಕಡುಬನ್ನ ಮಾಡಲಿಕ್ಕೆ ಈ ಥರ ಪ್ರೆಸರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೆಸರಿಂದ ಬೇಗ ಈಸಿಯಾಗಿ ಆಗೋಗುತ್ತೆ. ಚಿಕ್ಕ ಉಂಡೆಗಳನ್ನ ತೊಗೋಬೇಕು. ದಪ್ಪ ಉಂಡೆ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಅಕ್ಕಿ ಹಿಟ್ಟಲ್ವಾ, ಮತ್ತು ಹಬೆಯಲ್ಲಿ ಬೇಯಿಸ್ಕೊಳ್ಳೋದಲ್ವಾ, ತಿನ್ನಲಿಕ್ಕೆ ಸ್ವಲ್ಪನೂ ಚೆನ್ನಾಗಿ ಅನಿಸಲ್ಲ. ನಾನು ಒಂದೊಂದು ದಪ್ಪದಾಗಿ ತೊಗೊಂಡ್ಬಿಟ್ಟಿದ್ದೆ, ಒಂದೊಂದು ಚಿಕ್ಕದಾಗಿ ತೊಗೊಂಡಿದ್ದೆ. ಯಾವುದು ಚಿಕ್ಕದಾಗಿ ತೊಗೊಂಡಿದ್ದೆ ಅದು ಓಕೆ, ತಿನ್ಬೋದು. ಆದರೆ ದಪ್ಪದಾಗಿ ತೊಗೊಂಡಿದ್ದನ್ನ ನಾವು ತಿನ್ನಲಿಕ್ಕೆ ಆಗಲ್ಲ. ಅದು ಒಂದು ಸ್ವಲ್ಪ ದಪ್ಪ ಹಿಟ್ಟು ತಿಂದಂಗೆ ಅನಿಸ್ಬಿಡುತ್ತೆ. ಅದರಿಂದ ತುಂಬ ತೆಳುವಾಗಿ ಹಾಳೆ ಥರ ಪ್ರೆಸ್ ಮಾಡ್ಕೋಬೇಕು. ಇದನ್ನು ಚಿಕ್ಕ ಉಂಡೆಗಳನ್ನ ತೊಗೊಂಡು ಹಾಳೆ ಥರ ಪ್ರೆಸ್ ಮಾಡ್ಕೊಳ್ಳಿ. ಅದಕ್ಕೆ ಫಿಲ್ಲಿಂಗ್ನ ಫಿಲ್ ಮಾಡಿಬಿಟ್ಟು ನಾವು ಕರ್ಜಿಕಾಯಿನ ಪ್ರೆಸ್ ಮಾಡ್ತೀವಿ ನೋಡಿ, ಆ ರೀತಿ ಕೈನಲ್ಲಿ ಪ್ರೆಸ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಆಯಿತು ಅಷ್ಟೇ. ಮಾತ್ರ ತೆಳು ಹಾಳೆಗಳನ್ನ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ಮತ್ತು ಅದೇನು ಫಿಲ್ಲಿಂಗ್ ಮಾಡ್ಕೊಳ್ತೀವಿ ನೋಡಿ, ಕಡಲೆಬೇಳೆದು ತುಂಬ ತರಿಯಾಗಿ ಮಾಡ್ಕೋಬೇಕು. ಅಂದರೆ ಏನು ನಾವು ತೆಂಗಿನಕಾಯಿ ಹಾಕಿರ್ತೀವಿ, ಫಸ್ಟು ಕಡಲೆಬೇಳೆಯನ್ನು ರುಬ್ಕೊಂಡು ನಂತರ ತೆಂಗಿನಕಾಯಿನ ಅದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ್ರು ಓಕೆ. ಮತ್ತು ಅದು ನೀರು ಅನಿಸಿದ್ರೆ ನೀವು ಒಂದು ಪಾತ್ರೆಯಲ್ಲಿ ಅದನ್ನು ಬೇಯಿಸ್ಕೊಂಡು ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ರು ಚೆಂದ ಅನ್ನಿಸ್ತು. ಒಗ್ಗರಣೆ ಹಾಕಲಿಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಅಷ್ಟು ನನಗಿಷ್ಟ ಆಗಲಿಲ್ಲ ಅದು. ಏಕೆಂದರೆ ಒಗ್ಗರಣೆ ಹಾಕ್ಕೊಂಡ್ರೆ ಅದು
ಕಡಲೆಬೇಳೆ ಹಿಟ್ಟೇನಿರುತ್ತೆ ತಿನ್ನಲಿಕ್ಕೆ ಒಂಥರ ಹಸಿ ಹಸಿ ಅನಿಸಲ್ಲ. ಇದೊಂದು ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ತಿನ್ನುವಾಗ. ಅದರಿಂದ ನಾವು ಅದೇನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ತೀವಿ ನೋಡಿ, ನಾವು ಈ ಥರ ಒಂದು ಬೈಂಡಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಎರಡನ್ನೂ ಅಷ್ಟೇ, ಸಿಹಿ ಕಡುಬಿಗೆ ಏನು ಹೂರಣವನ್ನು ಮಾಡ್ಕೊಂಡಿದ್ದೀವಿ, ಖಾರ ಕಡುಬಿಗೆ ಏನು ಹೂರಣವನ್ನು ಮಾಡ್ಕೊಂಡಿದ್ದೀವಿ, ಅದನ್ನು ಒಂದು ಬೇರೆ ಪಾತ್ರೆಯಲ್ಲಿ ಫಸ್ಟು ಬೇಯಿಸ್ಕೊಂಬಿಟ್ಟು ನಂತರ ತಣ್ಣಗಾದ್ಮೇಲೆ ಈ ಥರ ಫಿಲ್ಲಿಂಗ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಆಗ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಏಕೆಂದರೆ ನಾನು ಇದೇ ಫಸ್ಟು ಟ್ರೈ ಮಾಡಿದ್ದು, ಆದರೆ ಅಷ್ಟು ಚೆಂದ ಅನ್ನಿಸ್ಲಿಲ್ಲ, ಹಸಿ ಹಸಿ ಅನಿಸುತ್ತೆ ಅದು ತಿನ್ನಬೇಕಾದ್ರೆ. ಮತ್ತು ತುಂಬ ಸಣ್ಣದಾಗೂ ಕಡಲೆಬೇಳೆನ ರುಬ್ಕೊಂಬಿಡಿ. ದಪ್ಪ ದಪ್ಪದಾಗಿ ತರಿಯಾಗಿದ್ದರೆ ಮಾತ್ರ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಅದು ಏನಾಗ್ಬಿಡುತ್ತೆ, ಬೆಂದಾಗ ಗಟ್ಟಿಯಾಗಿಬಿಡುತ್ತೆ, ಒಂಥರ ಹಿಡ್ಕೊಂಬಿಡುತ್ತೆ ಅದು ಹಿಟ್ಟು, ಅದು ತಿನ್ನಲಿಕ್ಕೆ ಅಷ್ಟು ಚೆಂದ ಅನಿಸಲ್ಲ. ನೋಡಿ, ಈ ರೀತಿ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಅಷ್ಟೇ ಇದಕ್ಕೆ ಟಿಪ್ಸ್ ಏನು ಅಂದರೆ, ನಾವು ಅದೇನು ಹೂರಣವನ್ನು ಮಾಡ್ಕೋತೀವಿ ಖಾರದ್ದು ಮತ್ತು ಸಿಹಿ ಕಡುಬಿಗೆ, ಅದು ತರಿಯಾಗಿ ಇರಬೇಕು, ತುಂಬ ಪೇಸ್ಟಾಗಿರಬಾರ್ದು. ಜೊತೆಗೆ ಹೀಗೇನು ಹಾಳೆ ಮಾಡ್ಕೋತೀವಿ ನೋಡಿ, ಈ ಥರ ಪ್ರೆಸ್ ಮಾಡಿ ತುಂಬ ತೆಳುವಾದ ಹಾಳೆಯನ್ನು ಮಾಡ್ಕೋಬೇಕು. ದಪ್ಪ ಹಾಳೆ ಮಾಡ್ಕೊಂಡ್ಬಿಟ್ರೆ ತಿನ್ನಲಿಕ್ಕೆ ಅದು ಅಕ್ಕಿ ಹಿಟ್ಟಲ್ವ, ನಾವು ಹಬೆಯಲ್ಲಿ ಬೇಯಿಸ್ಕೊಳ್ತೀವಿ ನೋಡಿ, ಚೆಂದ ಅನಿಸಲ್ಲ ತಿನ್ನಲಿಕ್ಕೆ. ಮತ್ತು ಅದನ್ನು ನಾವು ಮಾಡೋ ತನಕ ಒಂದು ಒದ್ದೆ ಬಟ್ಟೆಯಲ್ಲೇ ಸಹ ಇಟ್ಕೊಂಡಿರಬೇಕು, ಹಿಟ್ಟನ್ನು ಒಣಗಲಿಕ್ಕೆ ಬಿಡಬಾರ್ದು. ಇಷ್ಟು ಟಿಪ್ಸ್ನ ಯೂಸ್ ಮಾಡಿದ್ರೆ ಅಂದರೆ ಇದನ್ನು ಒಂದು ದಿನಕ್ಕೆ ಆ ಥರ ಯೂಸ್ ಮಾಡ್ಬೋದು. ಈಗ ಒಂದು 15 ದಿನಕ್ಕೆ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಲ್ಲ. ಈಗ ನಾವು ಮಾಮೂಲಿ ಕಡುಬು ಮಾಡ್ಕೋತೀವಿ ನೋಡಿ ಗಣೇಶ ಹಬ್ಬಕ್ಕೆ, ಅದು ತುಂಬ ಚೆಂದ ಅನಿಸುತ್ತೆ ಕಡುಬು ಅಕ್ಕಿ ತರಿಯಲ್ಲಿ. ಆದರೆ ಅಕ್ಕಿ ಹಿಟ್ಟಿಂದ ನನಗೆ ಅಷ್ಟು ಆ ಕಡುಬಿನಷ್ಟು ಅಷ್ಟು ಚೆಂದ ಅನ್ನಿಸ್ಲಿಲ್ಲ. ಅಂದರೆ ಓಕೆ, ಒಂದು ದಿನಕ್ಕೆ ಯೂಸ್ ಮಾಡ್ಕೊಬೋದು ಅಷ್ಟೇ. ನಂತರ ನೋಡಿ, ಇಲ್ಲಿ ಇಡ್ಲಿ ಪಾತ್ರೆನ ನಾನು ಕುದಿಲಿಕ್ಕೆ ನೀರು ಹಾಕ್ಬಿಟ್ಟು ಕುದಿಲಿಕ್ಕೆ ಇಟ್ಟಿದ್ದೀನಿ. ನಂತರ ಅದೇನು ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಅದಕ್ಕೆ ಇಟ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಹಿಟ್ಟನ್ನು ಮೊದಲೇ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಅದರಿಂದ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಯಾರು ಮಾಡ್ಕೊಳ್ತೀರಾ, ಫಿಲ್ಲಿಂಗ್ನ ಮೊದಲೇ ಬೇರೆ ಒಂದು ಬಾಣಲಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಗ ನೀವು ಕಡುಬನ್ನು ಮಾಡಿಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಫಿಲ್ಲಿಂಗ್ ಬೇಯಿಸ್ಕೊಳ್ಳಿಲ್ಲ ಅಂದರೆ ಅದು ಹಸಿ ಹಸಿ ಅನಿಸುತ್ತೆ, ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಲ್ಲ. ನಾನಿದಕ್ಕೆ ತೆಂಗಿನಕಾಯಿ ಚಟ್ನಿನೂ ಸಹ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿಗೆ ಒಂದು ಸ್ವಲ್ಪ 1 ಬೌಲಷ್ಟು ತೆಂಗಿನಕಾಯಿ, 2 ಹಸಿಮೆಣಸಿನ್ಕಾಯಿ, 1 ಬೌಲಷ್ಟು ಹುರ್ಗಡ್ಲೆ, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು 1 ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಒಗ್ಗರಣೆನೂ ಸಹ ಹಾಕ್ಕೊಳ್ತೀನಿ. ಏಕೆಂದರೆ ಕಡುಬನ್ನ ಹಾಗೆ ತಿನ್ನಲಿಕ್ಕಾಗಲ್ಲ ಅಲ್ವಾ, ಖಾರ ಕಡುಬು ಇದೆಯಲ್ಲ ಅದನ್ನು, ಅದಕ್ಕೆ ಏನಾದ್ರು ನೆಂಚ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಸಿಹಿ ಕಡುಬಾದರೆ ಹಾಗೆ ತಿಂದ್ಬಿಡ್ಬೋದು. ಸಿಹಿ ಕಡುಬಿಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ಆಯಿತು ಅಷ್ಟೇ. ಈ ಕಡುಬನ್ನು ಮಾಡುವವರು ಅದೇನು ಫಿಲ್ಲಿಂಗ್ ಇರುತ್ತೆ ಅದನ್ನು ಫಸ್ಟು ಬೇಯಿಸ್ಕೊಂಡು ನಂತರ ಹಾಳೆಗಳಿಗೆ ಫಿಲ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸಿ, ಆವಾಗ ಚೆನ್ನಾಗಾಗುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.